ಬಿಗ್ ಬಾಸ್ ಹೇಳುವಂತೆ ನಿಮ್ಮ ಸೋಲು ಗೆಲುವಿನ ನಿರ್ಧಾರ ಅಭಿಮಾನಿಗಳ ಕೈಯಲ್ಲಿದೆ ಅಂತೇಳಿ ಹೇಳ್ತಿದ್ದಾರೆ. ಇರಲಿ, ಬಹುಶಃ ಇದು ಸಹ ಸತ್ಯ ಅನಿಸ್ತದ. ನಿಮಗೆ ಯಾರಿಷ್ಟೋ ಅಥವಾ ನಿಮ್ಮ ಮೆಚ್ಚಿನ ಸ್ಪರ್ಧಿಗೆ ನೀವು 99 ವೋಟ್ ಮಾಡೋ ಮುಖಾಂತರ ಅವ್ರ ಗೆಲುವಿಗೆ ನೀವು ಸಹ ಕಾರಣರಾಗಿರಿ. ಆದರೆ ಬಿಗ್ ಬಾಸ್ ಮಾತ್ರ ಈ ಕ್ಷಣವನ್ನು ಅಥವಾ ಈ ವೇದಿಕೆಯನ್ನು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ಯಾನ. ಮನೆ ಒಳಗಡೆ ಬಂದಂಥ ಜನಗಳು ಎಲ್ಲರ ಬಗ್ಗೆನೂ ಒಂದಿಷ್ಟು ತಮಗನಿಸಿರುವಂಥ ಟೈಟಲ್ಗಳನ್ನು ಪೋಸ್ಟರ್ ಬರ್ಕೊಂಡು ಬಂದಾರ, ನೋಡ್ಬೋದು ನೀವು ಸಹ. ಇಲ್ಲಿ ಕಾವ್ಯನ ಬಗ್ಗೆ ಒಂದು ಲೈನ್ಸ್ ಬರ್ಕೊಂಡು ಬಂದಿದ್ದಾರೆ. ಆ ಲೈನ್ಸ್ ಮಾತ್ರ ತುಂಬ ಚೆನ್ನಾಗಿ ಅನಿಸ್ತು ನನಗೆ. ನಿಮಗಾಗಿ ನಾವು, ನಮಗಾಗಿ ಕಾವು ಅಂತೇಳಿ ತುಂಬ ಚೆನ್ನಾಗಿರುವಂಥ ಲೈನ್ಸ್ ಬರ್ಕೊಂಡು ಬಂದಿದ್ದಾರೆ ಜನಗಳು. ಇನ್ನು ಧ್ರುವಂತ್ ಅವರಿಗಂತೂ ಮಾಮೂಲಿಯಾಗಿ ಧ್ರುವಂತ್ ಅವರು ಹೇಳಿಕೊಳ್ಳೋದು ಜೈ ಮಹಾಕಾಲ್ ಅಂತೇಳಿ. ಅದನ್ನೇ ಇಲ್ಲಿ ಪೋಸ್ಟಲ್ಲಿ ಸಹ ಜನರು ಜೈ ಮಹಾಕಾಲ್ ಅಂತೇಳಿ ಬರ್ಕೊಂಡು ಬಂದಿದ್ದಾರೆ. ನೀವು ಸಹ ನೋಡ್ಬೋದು ಪೋಸ್ಟನ್ನು. ಇಷ್ಟು ಜನಗಳನ್ನು ನೋಡಿ, ಇಷ್ಟು ಜನಗಳ ಪ್ರೀತಿಯನ್ನು ನೋಡಿ ಈ ಸ್ಪರ್ಧಿಗಳು ತುಂಬ ಪ್ರೌಡ್ ಮೂಮೆಂಟನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನಿಸ್ತದ. ನೋಡ್ಬೋದು ನೀವು, ಇಲ್ಲಿ ಕಾವ್ಯ ಸಹ ಹೇಳ್ತಾ ಇದ್ದಾಳೆ, ನೀವು ಇಷ್ಟು ಪ್ರೀತಿಯಿಂದ ಚಿಯರ್ ಅಪ್ ಮಾಡೋದು ನೋಡಿದ್ರಿ. ನನಗನ್ನಿಸೋದು ಈ ಕ್ಷಣಕ್ಕೋಸ್ಕರನೇ ನಾ ಕಾಯ್ತಾ ಇರೋದು ಅಥವಾ ಬಿಗ್ ಬಾಸ್ ಬಂದಿರೋದು ಅಂತೇಳಿ ಕಾವ್ಯ ವ್ಯಕ್ತಪಡಿಸ್ತಾ ಇದ್ದಾಳೆ. ಇನ್ನು ಧನುಷ್ ಸಹ ತುಂಬ ಚೆನ್ನಾಗಿ ಹೇಳಿದರು. ಇಲ್ಲಿ ನಾನು ಅಷ್ಟು ಕಷ್ಟಪಟ್ಟು ಬಂದಿದ್ದೀನಿ, ಇಷ್ಟು ಕಷ್ಟಪಟ್ಟು ಬಂದಿದ್ದೀನಿ ಅಂತ ಹೇಳಲ್ಲ. ಯಾಕೆ ಅಂದರೆ ವೈಯಕ್ತಿಕವಾಗಿ ಯಾರೇ ಬೆಳಿಬೇಕಾದ್ರೂ ಅವ್ರಿಗೋಸ್ಕರ ಅವರೇ ಕಷ್ಟಪಡಬೇಕು ಅಂತೇಳಿ ನಿಮಗೆಲ್ರಿಗೂ ನಾನು ಫ್ಯಾನ್ ಆದೆ, ನನಗೆ ನೀವೆಲ್ಲರೂ ಸ್ಟಾರ್ ಆದ್ರಿ ಅಂತೇಳಿ ಒಂದಿಷ್ಟು ಲೈನ್ಗಳನ್ನು ಮಾತ್ರ ತುಂಬ ಚೆನ್ನಾಗಿ ಹೇಳಿದಂತ ಅನಿಸ್ತು. ನನಗೆ ವೈಯಕ್ತಿಕವಾಗಿ ಖುಷಿ ಆಗೋದು ಈ ಮೂಮೆಂಟಲ್ಲಿ ಅಥವಾ ಈ ಕ್ಷಣ ಗಿಲ್ಲಿ ರಿಯಾಕ್ಷನ್ ಹೇಗಿತ್ತು ಅಂತೇಳಿ ನೋಡ್ಬೇಕಂತ. ಇನ್ನು ಈ 4 ಜನದಲ್ಲಿ ಸ್ವಲ್ಪ ಇಷ್ಟ ಆದದ್ದು ಕಾವ್ಯಂದು. ಇನ್ನು ಧ್ರುವಂತ್ ಹೇಳ್ತಾ ಇರೋದು, ನನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ಬಂದಾಗ, ವ್ಯಕ್ತಿತ್ವಕ್ಕೆ ಧಕ್ಕೆ ಮಾಡಿದವ್ರನ್ನ ಅಷ್ಟು ಜನನ ನಾ ಒಬ್ಬನೇ ಅಟ್ಟ ಹಾಕೀನಿ ಅಂತೇಳಿನೋ ಅಥವಾ ಅಟ್ಟ ಹಾಯಿಸೀನಿ ಅಂತೇಳಿನೋ ಎಪಿಸೋಡ್ ನೋಡಬೇಕು. ಬಹುಶಃ ಬಿಗ್ ಬಾಸ್ ಅಲ್ಲಿನ ಮನೆ ಸ್ಪರ್ಧಿಗಳಿಗೆ ಅತ್ಯಂತ ಪ್ರೌಡ್ ಮೂಮೆಂಟ್ ಅಂದ್ರೆ ಇದೇ ಅನ್ನಿಸ್ತದ ನೋಡಿ. ಯಾಕೆಂದರೆ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಅಲ್ಲಿ ಆಟದಲ್ಲಿ ಆಗಲಿ, ವೈಯಕ್ತಿಕ ಆಗಲಿ, ನಡವಳಿಕೆಯಲ್ಲಿ ಏನಾಗಿತ್ತು ಅದೆಲ್ಲ ಗೊತ್ತಿಲ್ಲ. ಆದರೆ ಈ ಫೀಲ್ ಮಾತ್ರ, ಈ ಮೂಮೆಂಟ್ ಮಾತ್ರ ತುಂಬಾ ಅವರಿಗೆ ಖುಷಿ ಕೊಡ್ತದಂತ ನನಗನ್ನಿಸ್ತದ. ಇಲ್ಲಿ ರಕ್ಷಿತನಂತೂ ನೋಡಬೇಕು, ಎಲ್ಲ ಹೆಣ್ಮಕ್ಳು ಸೇರಿ ತಮ್ಮ ಪ್ರೀತಿಯಿಂದ ತಬ್ಕೊಂಡು ಕೈ ಕೂಡಿಸ್ತಾ ಖುಷಿನ ವ್ಯಕ್ತಪಡಿಸ್ತಿದ್ದಾರೆ. ಇಲ್ಲಿ ಧ್ರುವಂತ್ ಸಹ. ಇನ್ನು ಕಾವ್ಯ ಅಂತೂ ಈ ಮೂಮೆಂಟ್ಗೋಸ್ಕರ ನಾನು ಬಿಗ್ ಬಾಸಿಗೆ ಬಂದಿದ್ದು ಅಂತೇಳಿ ತುಂಬ ಖುಷಿನ ವ್ಯಕ್ತಪಡಿಸ್ತಿದ್ದಾಳೆ. ನೋಡಬಹುದು ನೀವು ಸಹ. ಕಾವ್ಯನ ಹಿಂದುಗಡೆ ಸಹ ಒಂದು ದೊಡ್ಡದಾದಂಥ ಸ್ಕ್ರೀನ್ ಪರದೆ ಇದೆ, LED ಸ್ಕ್ರೀನ್ ಪರದೆ ಇದೆ. ಅದರಲ್ಲೂ ಸಹ ಇವರು ಇಷ್ಟು ದಿನ ಏನು ಜರ್ನಿ ಮಾಡಿದ್ರಲ್ಲ, ಒಂದೊಂದು ಮೂಮೆಂಟ್ ಫೋಟೋಗಳನ್ನು ಹಾಕಿದ್ದಾರೆ. ಬಹುಶಃ ಈ ಪ್ರೋಮೋದಲ್ಲಿ 4 ಜನದೇನೋ ತೋರಿಸಿದ್ದಾರೆ. ರಕ್ಷಿತಾ, ಧನುಷ್, ಧ್ರುವಂತ್ ಹಾಗೂ ಕಾವ್ಯಂದು. ಇನ್ನು ಗಿಲ್ಲಿ, ರಘು, ಅಶ್ವಿನಿ ಅವರಿದ್ದಾರೆ. ನೋಡಬೇಕು, ನಾಳಿನ ಎಪಿಸೋಡಲ್ಲಿ ಅವ್ರನ್ನ ತೋರಿಸ್ಬಹುದು ಅನ್ನಿಸ್ತದ. ಏನೇ ಆಗಲಿ ಈ ಮೂಮೆಂಟ್ ಮಾತ್ರ ತುಂಬ ಚೆನ್ನಾಗಿರ್ತದ, ನೋಡೋರ್ಗಾಗಲಿ ಇಲ್ಲ ಸ್ವತಃ ಸ್ಪರ್ಧಿಗಳಿಗೆ ಆಗಲಿ. ಯಾಕೆ ಅಂದರೆ ನಮ್ಮನ್ನು ಪ್ರೀತಿಸೋ ಜನ ನಮ್ಮ ಮುಂದೆ ಇದ್ದಾರೆ, ಅವ್ರಿಗೊಂದಿಷ್ಟು ಜೈಕಾರ ಆಗ್ತಾ, ಅವ್ರಿಗೊಳಗೆ ಒಂದಿಷ್ಟು ಸ್ಪರ್ಧಿಗಳಿಗೆ ಬೇಕಾದ ಒಂದಿಷ್ಟು ಟೈಟಲ್ಗಳನ್ನು ಪೋಸ್ಟಲ್ಲಿ ಬರ್ಕೊಂಡ್ಬಂದು ಹಿಡಿದು ಜೈಕಾರ ಹಾಕೋದು, ಕೂಗೋದು, ಖುಷಿ ವ್ಯಕ್ತಪಡಿಸೋದು ನೋಡಿದರೆ ತುಂಬ ಚೆನ್ನಾಗಿ ಅನ್ನಿಸ್ತದೆ ಅವರಿಗೂ ಸಹ. ಇಲ್ಲಿ ಧನುಷ್ ಮಾತ್ರ ತುಂಬ ಚೆನ್ನಾಗಿ ಹೇಳಿದ. ಅದು ಇಲ್ಲಿ ನಾನು ಅಷ್ಟು ಕಷ್ಟಪಟ್ಟು ಬಂದಿದ್ದೀನಿ, ಇಷ್ಟು ಕಷ್ಟಪಟ್ಟು ಬಂದಿದ್ದೀನಿ ಆಗ ಎಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವ್ರವ್ರು ವೈಯಕ್ತಿಕವಾಗಿ ಬೆಳಿಬೇಕಂದ್ರೆ ಅವರೇ ಕಷ್ಟಪಡಬೇಕಂತೇಳಿ ತುಂಬ ಒಂದು ಲೈನ್ಸ್ ಮಾತ್ರ ತುಂಬ ಚೆನ್ನಾಗೇ ಹೇಳಿದ ಅಂತ ಅನ್ನಿಸ್ತು ಧನುಷ್ ಅವರು. ಯಾಕಂದ್ರೆ ಇನ್ನೇನು ಬಿಗ್ ಬಾಸ್ ಮುಗಿಯೋ ಹಂತದಲ್ಲಿದೆಯಲ್ಲ, ಈಗಲಾದರೂ ಇವರು ಒಂದಿಷ್ಟು ಜನಗಳನ್ನು ನೋಡಿ, ಇಷ್ಟು ಜನಗಳ ಪ್ರೀತಿ ಸಂಪಾದನೆ ಮಾಡಿದ್ದೀನಲ್ಲ ಬಿಗ್ ಬಾಸಲ್ಲಿ ಅಂತೇಳಿ ಒಂದಿಷ್ಟು ಖುಷಿನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಪರ್ಧಿಗಳು. ಒಬ್ಬರನ್ನ ಎಲಿಮಿನೇಟ್ ಆಗಿ ಮಿಡ್ ವೀಕಲ್ಲಿ ಹೋಗ್ತಾರಂತ ಹೇಳಿದರು. ಬಹುಶಃ ನಿನ್ನೆ ಅಂತೂ 7 ಜನ ಇದ್ದರು ಸೋಮವಾರ ಎಪಿಸೋಡಲ್ಲಿ. ಇನ್ನು ಮಂಗಳವಾರ ಬಂದಂಥ ಈ ಪ್ರೋಮೋದಲ್ಲಿ ಆಲ್ರೆಡಿ 4 ಜನ ಏನೋ ಕಾಣ್ತಿದ್ದಾರೆ. ನೋಡಬೇಕು ಯಾರಾದರೂ ಓದ್ತಾರ ಅಥವಾ ಈ ಮೂಮೆಂಟ್ ಆದಮೇಲೆ ಹೋಗ್ಬೋದಾ ಅಂಥೇಳಿ. ಬಹುಶಃ ಇವತ್ತೊಂದು ದಿನ ಹಿಡ್ಕೊಂಡ್ರೆ ಟೋಟಲ್ ಆಗಿ 6 ದಿನನೋ ಇರ್ತದೆ. ಇಲ್ಲಿ ಬಂದಂಥ ಜನಗಳನ್ನು ನೋಡಿಗೆರಿಂದ ಜಡ್ಜ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ
ಇಷ್ಟು ಜನಗಳು ಎಲ್ಲ ಸ್ಪರ್ಧಿಗಳಿಗೆ ಇವರೇ ಚೇರಪ್ ಮಾಡ್ತಾರಲ್ಲ. ಇರಲಿ, ನಮಗಂತೂ ಆಲ್ರೆಡಿ ಗೊತ್ತೇ ಇದೆಯಲ್ಲ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರಂತೇಳಿ. ಇನ್ನೇನಿದ್ರು ಉಳಿದಂಥ 5 ಜನರಲ್ಲಿ ರನ್ನರ್ ಅಪ್ ಯಾರಾಗ್ಬೇಕಂತೇಳಿ ಹುಡುಕ್ಬೇಕು. ಅದು ಹುಡುಕೋ ಕೆಲಸ ಬಿಗ್ ಬಾಸ್ ಮಾಡ್ತಾರೆ, ನಾವ್ಯಾಕೆ ಇದು ಮಾಡೋಣ? ಆದರೂ ಮನೆ ಮಂದಿ ಮಾತ್ರ ಸ್ಪರ್ಧಿಗಳು ಈ ಮೂಮೆಂಟನ್ನು ತುಂಬ ಖುಷಿ ಪಡ್ತಾ ಇದ್ದಾರೆ ಅಂತ ಅನ್ನಿಸ್ತದ. ಪ್ರೋಮೋ ನೋಡಿದ್ರೆ ನೀವು ನೋಡಬಹುದು, ಪ್ರೋಮೋದಲ್ಲಿ ಅವ್ರು ಎಷ್ಟು ಖುಷಿಪಟ್ಟು ಅವರು ಮನಸ್ಸಲ್ಲಿ ಏನೇನು ಅಂದ್ಕೊಂಡಿದ್ದಾರೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅವ್ರಿಗೆ ಬಹುಶಃ ಇದು ಲಾಸ್ಟ್ ವೇದಿಕೆ ಅನ್ನಿಸ್ತದ. ಇಂಥ ಮೂಮೆಂಟ್ಗಳು ಆಗೋದ್ರಿಂದ ಸ್ಪರ್ಧಿಗಳಿಗೆ ಸಹ ತಮ್ಮ ಮೂಮೆಂಟು ಅಥವಾ ತಮ್ಮ ಸ್ಥಾನ ಏನಂತೇಳಿ ಸ್ವಲ್ಪ ಮಟ್ಟಿಗೆ ಆದರೂ ಗೊತ್ತಾಗ್ತದೆ ಅನ್ನಿಸ್ತದ. ಬಂದಿರುವಂಥ ಜನಗಳ ರೆಸ್ಪಾನ್ಸ್ ನೋಡಿ ಇಲ್ಲಿ ಗೊತ್ತಾಗ್ತದಂತನೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಒಂದಿಷ್ಟು ಜನಗಳನ್ನು ಬಿಗ್ ಬಾಸೇ ಕರೆಸಿರ್ತಾರೆ, ಅವ್ರಿಗೆ ಒಂದಿಷ್ಟು ಹೇಳಿಕೊಟ್ಟಿರ್ತಾರೆ ಹಿಂಗೆ ಅಂತೇಳಿ. ಸೊ ಆದ್ದರಿಂದ ಪೂರ್ತಿಯಾಗಿ ಗೆಸ್ ಮಾಡೋಕ್ಕಂತೂ ಆಗಲ್ಲ. ಅದೇನೇ ಆಗಲಿ, ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸೋಣ? ನೀವು ಸಹ ಅಷ್ಟು ಜನಗಳನ್ನು ನಾಮಿನೇಟ್ ಆದಾಗೆಲ್ಲ ನಿಮ್ಮ ಮೆಚ್ಚಿನ ಸ್ಪರ್ಧಿಗೆ ಓಟ್ ಹಾಕಿ ಮುಂದೆ ಹೋಗಲು ಸಹಾಯ ಮಾಡಿದ್ದೀರಿ. ನಿಮಗೂ ಸಹ ಧನ್ಯವಾದ ಹೇಳ್ತಾ ಇನ್ನೇನು ಕೆಲವೇ 4-5 ದಿನಗಳು ಮಾತ್ರ ಇದೆ ಬಿಗ್ ಬಾಸ್ ವಿನ್ನರ್ ಯಾರಂತೇಳಿ ತಿಳ್ಕೊಳಕ್ಕೆ. ಅಲ್ಲಿವರೆಗೆ ನಿಮ್ಮ ಮೆಚ್ಚಿನ ಸ್ಪರ್ಧಿಗೆ 99 ವೋಟ್ ಮಾಡಿ, ಅದರಂತೆ ನಿಮಗೆ ಬೇಕಾದವರಿಗೂ ಸಹ ಹೇಳಿ ವೋಟ್ ಮಾಡಲು. ಯಾಕೆಂದರೆ ನೀವು ಇಷ್ಟು ದಿನಗಳ ಕಾಲ ವೋಟಿಂಗ್ ಮಾಡಿದ್ರಲ್ಲ, ಅದು ಒಂದು ಲೆಕ್ಕ. ಆದರೆ ಇನ್ನು ಗೆಲುವಿಗೆ ಹತ್ರ ಇರೋದರಿಂದ ಈಗ ಮಾಡುವ ವೋಟಿಂದೇ ಒಂದು ಲೆಕ್ಕ. ಬಹುಶಃ ಇದೇನು ಪ್ರೋಮೋ ಬಿಟ್ಟನಲ್ಲ, ಈ ಪ್ರೋಮೋವನ್ನು ನಾಳೆ ಇವತ್ತು ಒಬ್ರದೋ ಇಬ್ಬರದೋ ತೋರಿಸ್ಬೋದು. ಇನ್ನೂ ಮಿಕ್ಕಿರೋ ಜನದನ್ನು ಖಂಡಿತವಾಗ್ಲೂ ನಾಳೆ ತೋರಿಸ್ತಾನಂತ ಅನ್ನಿಸ್ತದ. ಅದು ಯಾವಾಗನ ತೋರಿಸ್ಲಕ್ಕ. ಆದರೆ ವೇದಿಕೆ ಮಾತ್ರ ತುಂಬ ಚೆನ್ನಾಗಿ ನಿರ್ಮಾಣ ಮಾಡ್ಯಾನ ಮನೆಯಲ್ಲಿ. ಆ ಡೊಳ್ಳು ಕುಣಿತ ಆಗಲಿ, ಜನಗಳಿಗೆ ಅದು ನಡಬರಕ್ಕೆ ಮ್ಯಾಟ್ ಹಾಕ್ಬಿಟ್ಟು ಹೋಗೋಕೆ ಬರೋಕ್ಕೆ ರ್ಯಾಂಪು ಹಾಕ್ತಾರ ಮಾಡ್ಯಾನಲ್ಲ, ಅದು ಸಹ ತುಂಬ ಚೆನ್ನಾಗಿ ಅನ್ನಿಸ್ತು. ಹೋದ ಸೀಸನಲ್ಲೂ ಸಹ ಇದೇ ಥರ ಇತ್ತು, ಆದರೆ ಇಷ್ಟು ಅದ್ಧೂರಿಯಾಗಿರಲಿಲ್ಲ. ಅದೇನೇ ಆಗಲಿ, ಬಿಗ್ ಬಾಸ್ ಮಾತ್ರ ಪ್ರತಿ ವರ್ಷ ಅಂದರೆ ಬರ್ತಾ ತುಂಬಾ ಇಂಪ್ರೂವ್ ಆಗ್ತಾ ಇದೆ. ನೋಡ್ಬೋದು ನೀವು ಸಹ ಬಿಗ್ ಬಾಸ್ ಯಾವ ಲೆವೆಲ್ಗೆ ಜನಪ್ರಿಯತೆ ಗಳಿಸ್ತಾ ಇದೆ ಅಂತೇಳಿ. ಯಾಕೆಂದರೆ ಬಿಗ್ ಬಾಸ್ ಇನ್ನು ಶುರುವಾಗೋದು ಕೆಲವು ತಿಂಗಳುಗಳು ಇರೋಕ್ಲೇ ಸ್ಟಾರ್ಟ್ ಆಗ್ತದ. ಈ ಸಲ ಬಿಗ್ ಬಾಸ್ ಅವ್ರು ಓದ್ತಾರ, ಇವ್ರು ಓದ್ತಾರ, ಅವ್ರನ್ನ ಕರೆದ್ರು, ಇವ್ರನ್ನ ಸೆಲೆಕ್ಟ್ ಆದರು ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋದನ್ನು ನೀವು ಸಹ ನೋಡಿರ್ಬೋದು ಅನ್ಕೊತೀನಿ. ಯಾಕಂದರೆ ಬಿಗ್ ಬಾಸ್ಗೆ ಕೆಲವೊಂದಿಷ್ಟು ಜನ ಹೋಗ್ಬೇಕಂತಲೇ ಕಾಯ್ತಾ ಇರ್ತಾರೆ. ನಮ್ಮನ್ನು ಯಾಕೆ ಕರಿತಾ ಇಲ್ಲ, ನಮ್ಮನ್ನು ಯಾಕೆ ಯಾವಾಗ ಕರಿತಾರೆ ಅಂತೇಳಿ ಕಾಯ್ತಾ ಇರುವುದುಂಟು ಒಂದು ಸ್ವಲ್ಪ ಜನಗಳು. ಒಬ್ಬರು ಈ ರಾತ್ರಿ ಅಥವಾ ನಾಳೆ ಯಾರು ಹೋಗ್ತಾರೋ ಗೊತ್ತಿಲ್ಲ. ಇನ್ನು ಉಳಿದಂಥ 6 ಜನ ಸ್ಪರ್ಧಿಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ